ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸಮಗಾರ ಹರಳೆಯ ಸಂಘ ತಾಲೂಕು ಕಮಿಟಿ ಬೈಲಹೊಂಗಲರವರ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಕೇಂದ್ರ ಬಸ್ ನಿಲ್ದಾಣದ ಆವರಣದಲ್ಲಿ ನಿರ್ಮಿಸುತ್ತಿದ್ದ ಮಳಿಗೆಗಳ ಟೆಂಡರ್ ರದ್ದುಪಡಿಸುವಂತೆ ಉಪವಿಭಾಗಾಧಿಕಾರಿಗಳ ಮೂಲಕ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಕೇಂದ್ರ ಬಸ್ ನಿಲ್ದಾಣ ಕಾಂಪೌಂಡ್ ಪಕ್ಕದಲ್ಲಿ ಸಮಗಾರ ಅಂದರೆ ಹರಳೆಯ ಸಮಾಜದವರು ಸುಮಾರು 50ರಿಂದ 60 ವರ್ಷಗಳಿಂದ ಸರ್ಕಾರದಿಂದ ನೀಡಿರುವ ಚರ್ಮ ಕೈಗಾರಿಕಾ ಚರ್ಮ ಕುಟೀರವನ್ನು ಇಟ್ಟುಕೊಂಡು ಸುಮಾರು 17ರಿಂದ 20 ಕುಟುಂಬದವರು ಈ ಕುಲಕಸುಬನ್ನು ವೃತ್ತಿಯಾಗಿ ಪಾದರಕ್ಷೆ ತಯಾರಿಸುವುದು ಮತ್ತು ಮಾರಾಟ ಮಾಡುವುದು ಮಾಡುತ್ತಾ ತಮ್ಮ ಕುಟುಂಬದ ಜೀವನವನ್ನು ಸಾಗಿಸುತ್ತಾ ಬಂದಿದ್ದಾರೆ. ಈಗ ಕೆಲವು ತಿಂಗಳಿಂದ ಕೇಂದ್ರ ಬಸ್ ನಿಲ್ದಾಣದ ಆವರಣದಲ್ಲಿ ಕಾಂಪೌಂಡ್ ಪಕ್ಕದಲ್ಲಿ ಸಮಗಾರ ಸಮಾಜ ಅಂಗಡಿಗಳ ಒಳಗಡೆ ಕಟ್ಟಡದ ಮಳಿಗೆಗಳನ್ನು ನಿರ್ಮಿಸುವುದರಿಂದ ಈ ಸಮಾಜದ ಜನರಿಗೆ ತೊಂದರೆ ಉಂಟಾಗುತ್ತದೆ. ಈ ರೀತಿ ಟೆಂಡರ್ಗಳನ್ನು ರದ್ದುಪಡಿಸಿ ಸಮಾಜಕ್ಕೆ ಆಗುವ ಅನ್ಯಾಯವನ್ನು ತಡೆಯಬೇಕೆಂದು ಮನವಿ ಮೂಲಕ ತಿಳಿಸಿದ್ದಾರೆ. ಒಂದು ವೇಳೆ ಹರಳೆಯ ಸಮಾಜದ ಮನವಿಗೆ ಪತ್ರಕ್ಕೆ ಸ್ಪಂದಿಸದೇ ಇದ್ದಲ್ಲಿ ಉಪವಿಭಾಗಾಧಿಕಾರಿಗಳು ಬೈಲಹೊಂಗಲ ಕಚೇರಿ ಮುಂದೆ ನಿರಂತರ ಧರಣಿ ಸತ್ಯಾಗ್ರಹ ಹೋರಾಟವನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ಅರ್ಜುನ್ ರಾಯಬಾಗ, ಪರಶುರಾಮ ರಾಯಬಾಗ, ಮೋಹನ್ ಮುರಗೋಡ, ತಿಪ್ಪಣ್ಣ ಸವದತ್ತಿ, ರಾಜೇಶ್ ತೊರಗಳ, ಬಸವರಾಜ್ ಕಿತ್ತೂರು, ಶ್ರೀಕಾಂತ ದೊಡ್ಡಮನಿ ಮತ್ತಿತರರು ಭಾಗಿಯಾಗಿದ್ದರು. ಬೈಲಹೊಂಗಲ ತಾಲೂಕಿನ ವರದಿಗಾರರು ಸಮೀರ್ ಮುಲ್ಲಾನವರ್. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅವರು KSRTC ಅವ್ರ ಜೊತೆ ನಾವು ಮಾತಾಡಿದ್ದೀನಿ. ಅವ್ರ ಜೊತೆ ಕರೆದು ಮೀಟಿಂಗ್ ಮಾಡಿ ಯಾಕೆ ರೂಲ್ಸ್ ಅಥವಾ ಯಾವ ರೀತಿ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ತಮಗೆ ಹೇಳಿದ್ದಾರೆ. ಇಮಿಡಿಯೇಟಾಗಿ ಅವ್ರಿಗೆ ಯೂಸ್ ಮಾಡೋಕ್ಕೆ ಇಲ್ಲ, ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಇಲ್ಲಿ ಕರೆಕ್ಟ್ ರೀ ತಮ್ದು ಕೇಳ್ಕೊಂಡ್ರಿ. ಈಗ ಅವ್ರು ಏನೈತಾರ ಅವ್ರದ್ದು ಒಂದ್ಸಲ ಕೇಳ್ಕೊತೀನಿ, ಆಮೇಲೆ ನಿಮ್ಗೆ ಹೇಳ್ಬೋದು. ವಿಭಾಗೀಯ ಕೃಷಿ ಬಂತು ನಮ್ಮ ಸ್ಪಾಟ್ ಮೇಲೆ ಎಲ್ಲ ಜಾಗ ನೋಡ್ತೀವಿ, ಏನು ತೊಂದರೆ ಆಗಿಲ್ಲ, ನಾವು ಮಾತನಾಡೋರು ಕೊಡ್ಬೇಕು ಅಂತ ಹೇಳಿದಾಗ ನೀವು ಕೊಟ್ಟಿದ್ದಾರೆ. ಇನ್ನ ಕೇಳ್ತಂತೆ ನಾ ತಹಸೀಲ್ದಾರ್ ಅವ್ರ ಕಡೆ ಇಮಿಡಿಯೇಟಾಗಿ ಏನು ಎಕ್ಸ್ಪೆಕ್ಟ್ ಆಗೈತೆ ರಿಸೀವ್ ಒಂದು ಕಾಪಿ ಬೇಕು.